Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 24ನೆಯ ಭಾನುವಾರದಲ್ಲಿದ್ದೇವೆ. ಈ ಭಾನುವಾರವನ್ನು ವಿಶೇಷವಾಗಿ ಪವಿತ್ರ ಶಿಲುಬೆಯ ವಿಜಯದ ಹಬ್ಬವನ್ನು ಸಹ ನಾವು ಆಚರಿಸುತ್ತಿದ್ದೇವೆ. ಆತ್ಮೀಯರೇ, ಒಮ್ಮೆ ರಾಜನೊಬ್ಬ ತನ್ನ ಸೈನಿಕರೊಡನೆ ಬೇಟೆಯಾಡಲು ಹೋಗುವ ಬದಲು ತನ್ನ ಮಗನಾದ ರಾಜಕುಮಾರನೊಡನೆ ಬೇಟೆಗೆ ಹೋಗುತ್ತಾನೆ. ಹೀಗೆ ದಟ್ಟ ಅರಣ್ಯದಲ್ಲಿ ಸಾಗುತ್ತಿರುವಾಗ ರಾಜನ ಕೈಯಲ್ಲಿರುವ ರಾಜಮುದ್ರೆಯ ಉಂಗುರ ಕೆಸರಿನ ನೀರಿನಲ್ಲಿ ಜಾರಿ ಬೀಳುತ್ತದೆ. ಇತ್ತ ತನ್ನ ಜೊತೆಯಲ್ಲಿ ಸೈನಿಕರಿಲ್ಲದ ಕಾರಣ ರಾಜನು ತನ್ನ ಕುಮಾರನಿಗೆ ಕೆಸರಿನ ನೀರಿನಲ್ಲಿ ಇಳಿದು ಉಂಗುರವನ್ನು ತೆಗೆಯಲು ಹೇಳುತ್ತಾನೆ. ಆಗ ರಾಜಕುಮಾರನು ತಂದೆಯ ಮಾತಿಗೆ ಎದುರಾಡದೆ ಕೆಸರಿನ ನೀರಿನಲ್ಲಿ ಇಳಿದು ಉಂಗುರವನ್ನು ತೊಳೆದು ರಾಜನಿಗೆ ನೀಡುತ್ತಾನೆ. ಆತ್ಮೇರೆ, ಈ ಕಥೆಯಲ್ಲಿ ನಾವು ರಾಜನನ್ನು ತಂದೆಯಾದ ದೇವರಿಗೆ, ರಾಜಕುಮಾರನನ್ನು ಯೇಸು ಕ್ರಿಸ್ತರಿಗೆ, ಉಂಗುರವನ್ನು ಮನುಷ್ಯರಿಗೆ ಹಾಗೂ ಕೆಸರಿನ ನೀರನ್ನು ಪಾಪಕ್ಕೆ ಹೋಲಿಸಬಹುದು. ಯಾವ ರೀತಿ ರಾಜನು ತನ್ನ ಮಗನಿಗೆ ಕೆಸರಿನ ನೀರಿನಲ್ಲಿ ಇಳಿದು ಉಂಗುರವನ್ನು ಮೇಲೆ ತರಲು ಹೇಳಿದರೋ, ಅದೇ ರೀತಿ ತಂದೆಯಾದ ದೇವರು ತನ್ನ ಏಕೈಕ ಮಗನನ್ನು ಈ ಪಾಪದ ಲೋಕಕ್ಕೆ ಕಳುಹಿಸಿ ತಮ್ಮ ಮಕ್ಕಳನ್ನು ಮರಳಿ ತಂದೆಯ ಬಳಿಗೆ ತರಲು ಕಳುಹಿಸುತ್ತಾರೆ ಎಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಯಪಡಿಸುತ್ತದೆ. ಮನುಷ್ಯನು ಪಾಪವೆಂಬ ಕೆಸರಿನಲ್ಲಿರುವಾಗ ದೇವರು ಈ ಲೋಕದ ಮೇಲಿನ ಅಪಾರ ಪ್ರೀತಿಗೋಸ್ಕರ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸುತ್ತಾರೆ. ಅವರು ನಮ್ಮ ಪಾಪದ ಪ್ರತಿಫಲವಾಗಿ ಶಿಲುಬೆಯ ಮೇಲೆ ಮಡಿಯುತ್ತಾರೆ. ಆ ಶಿಲುಬೆಯ ವಿಜಯದ ಮಹೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು, ಯೇಸುವೆ ಜೀವದಾತ. ಈ ಗೀತೆಯ ಸಾಲುಗಳು ನಿಜವಾಗಿಯೂ ಅರ್ಥಭರಿತವಾದುದು. ನಾವು ಚಿಕ್ಕ ಮಕ್ಕಳಿರುವಾಗಲೇ ಶಿಲುಬೆಯನ್ನು ಧರಿಸಿದ್ದೇವೆ ಹಾಗೂ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳನ್ನು ರಕ್ಷಿಸಿ ಎಂಬ ಈ ಪ್ರಾರ್ಥನೆಯನ್ನು ಕಲಿತಿದ್ದೇವೆ. ಪ್ರತಿಯೊಂದು ಪ್ರಾರ್ಥನೆಯ ವೇಳೆಯಲ್ಲಿ ಅಥವಾ ಪ್ರಾರ್ಥನೆಯನ್ನು ಪ್ರಾರಂಭಿಸುವಾಗ ನಾವು ಶಿಲುಬೆಯ ಗುರುತನ್ನು ಹಾಕುತ್ತೇವೆ ಹಾಗೂ ಶಿಲುಬೆಯ ಮೇಲೆ ನಮ್ಮ ದೃಷ್ಟಿಯನ್ನು ಹಾಯಿಸಿದ್ದೇವೆ. ಅಪಾಯ, ಕಷ್ಟ, ಸಂಕಟಗಳ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಭಯವನ್ನು ಅನುಭವಿಸಿದಾಗ ನಮ್ಮ ಕೈ ನಮ್ಮ ಕತ್ತಿನಲ್ಲಿರುವ ಆ ಶಿಲುಬೆಯ ಮೇಲೆ ಹೋಗುತ್ತದೆ ಹಾಗೂ ನಮ್ಮನ್ನು ಈ ಕಷ್ಟಗಳಿಂದ ಮುಕ್ತಗೊಳಿಸು ಎಂದು ಪ್ರಾರ್ಥಿಸುತ್ತೇವೆ. ಕ್ರೈಸ್ತ ಭಕ್ತಾದಿಗಳಿಗೆ ಈ ಶಿಲುಬೆ ವಿವಿಧ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆ ಶುಭ ಶುಕ್ರವಾರದಂದು ಕಲ್ವಾರಿ ಬೆಟ್ಟದಲ್ಲಿ ಏರಿಸಿದ ಶಿಲುಬೆಯು ಕಷ್ಟ ಹಾಗೂ ನಾಚಿಕೆಯನ್ನು ವ್ಯಕ್ತಪಡಿಸಿದರೂ ಅದು ಒಂದು ತ್ಯಾಗದ ಸಂಕೇತವಾಗುತ್ತದೆ. ಸಂತ ಹೆಲೆನಳು ಕ್ರಿಸ್ತಶಕ 326 ಇಸವಿಯಲ್ಲಿ ಕಲ್ವಾರಿ ಬೆಟ್ಟಕ್ಕೆ ಹೋಗಿ ಅಲ್ಲಿ 3 ಶಿಲುಬೆಗಳನ್ನು ನೋಡುತ್ತಾರೆ. ಆ 3 ಶಿಲುಬೆಗಳಲ್ಲಿ ಯೇಸು ಮಡಿದ ಶಿಲುಬೆಯನ್ನು ಪರೀಕ್ಷಿಸುವ ಸಲುವಾಗಿ ಆಕೆಯು ಒಬ್ಬ ಕುಂಟನನ್ನು ತಂದು ಆ ಶಿಲುಬೆಯನ್ನು ಮುಟ್ಟಲು ಹೇಳಿದಳು. ಆ ನೈಜ ಶಿಲುಬೆ ಯೇಸು ಮೃತಪಟ್ಟ ಶಿಲುಬೆಯಿಂದ ಆತನ ಕುಂಟತನದಿಂದ ಸ್ವಸ್ಥಗೊಳ್ಳುತ್ತಾನೆ. ಆ ಒಂದು ಶಿಲುಬೆಯ ಭಾಗವನ್ನು ಆಕೆಯು ರೋಮ್ ನಗರಕ್ಕೆ ತರುತ್ತಾಳೆ, ಇನ್ನೊಂದನ್ನು ಜೆರುಸಲೇಮಿನಲ್ಲಿ ಇಡುತ್ತಾಳೆ. ಕ್ರಿಸ್ತಶಕ 614 ಇಸವಿಯಲ್ಲಿ ಪರ್ಷಿಯಾದ ರಾಜನು ಜೆರುಸಲೇಮನ್ನು ದಾಳಿ ಮಾಡಿದಾಗ ಆ ಶಿಲುಬೆಯನ್ನು ಪರ್ಷಿಯನ್ನರು ತಮ್ಮ ದೇಶವಾದ ಪರ್ಷಿಯಕ್ಕೆ ತೆಗೆದುಕೊಂಡು ಹೋದರು. 13 ವರ್ಷಗಳ ನಂತರ ರೋಮಾಪುರದ ರಾಜ ಹೆರಾಕ್ಲಿಯಾಸನು ಪರ್ಷಿಯಾವನ್ನು ದಾಳಿ ಮಾಡಿ ಆ ಶಿಲುಬೆಯನ್ನು ಮತ್ತೊಮ್ಮೆ ಜೆರುಸಲೇಮಿಗೆ ತಂದು ಪುನಃಸ್ಥಾಪಿಸಿದನು. ಈ ವಿಜಯದ ಸಂಕೇತವಾಗಿ ಅದನ್ನು ಸ್ಮರಿಸಿ ನಾವು ಪವಿತ್ರ ಶಿಲುಬೆಯ ಜಯದ ಮಹೋತ್ಸವವನ್ನು ಆಚರಿಸುತ್ತೇವೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಫರಿಸಾಯನಾದ ನಿಕೋದೇಮನಿಗೆ ಸ್ವರ್ಗ ಸಾಮ್ರಾಜ್ಯದ ವಿಷಯದ ಬಗ್ಗೆ ತಿಳಿಸಿ ಹಾಗೂ ಯಾವ ಕಾರಣಕ್ಕೆ ನರಪುತ್ರನು ಈ ಲೋಕಕ್ಕೆ ಬಂದನು ಎಂದು ಹೇಳುತ್ತಾರೆ. ಯೇಸು ಕ್ರಿಸ್ತರು ಅನೇಕ ಪವಾಡಗಳನ್ನು ಮಾಡಿದರು, ಆದರೂ ಸಹ ಆ ಕಾಲದ ಜನರು ಯೇಸುವನ್ನು ಅರಿತುಕೊಳ್ಳುವುದಕ್ಕೆ ವಿಫಲರಾದರು. ಅದೇ ರೀತಿ ನಿಕೋದೇಮನಿಗೂ ಸಹ ಯೇಸು ಸ್ವರ್ಗ ಸಾಮ್ರಾಜ್ಯದ ವಿಷಯವನ್ನು ಕುರಿತು ಅರ್ಥೈಸುವುದರಲ್ಲಿ ಪ್ರಯತ್ನಿಸುತ್ತಾರೆ. ಹಳೆಯ ಒಡಂಬಡಿಕೆಯ ಸಂಖ್ಯಾಕಾಂಡ ಅಧ್ಯಾಯ 21 ವಚನ 4-9 ನಾವು ಓದುತ್ತೇವೆ. ವಿಷಸರ್ಪಗಳಿಂದ ಇಸ್ರಾಯೇಲ್ ಜನರನ್ನು ರಕ್ಷಿಸಲು ಮೋಶೆಯು ದೇವರನ್ನು ವಿನಂತಿಸಿದಾಗ ಕಂಚಿನ ಸರ್ಪವನ್ನು ಮಾಡಿ ಧ್ವಜಸ್ತಂಭದ ಮೇಲಕ್ಕೆ ಏರಿಸಿದರು.
ಆ ಸರ್ಪವನ್ನು ಯಾರು ನೋಡಿದರೋ ಅವರೆಲ್ಲರೂ ಜೀವವನ್ನು ಪಡೆದರು. ಈ ಮೇಲಕ್ಕೆ ಏರಿಸುವುದು ಎಂಬುದಕ್ಕೆ ಎರಡು ಅರ್ಥವಿದೆ. ಮೊದಲನೆಯದು ಶಿಲುಬೆಗೆ ಏರಿಸುವುದು ಮತ್ತು ಎರಡನೆಯದು ವೈಭೀಕರಣದ ಚಿಹ್ನೆಯಾಗಿದೆ. ಯೋಹಾನನ ಶುಭ ಸಂದೇಶದಲ್ಲಿ ಶಿಲುಬೆಗೆ ಏರಿಸುವುದು ವೈಭೀಕರಣದ ಚಿಹ್ನೆ ಎಂಬುದನ್ನು ಸೂಚಿಸುತ್ತದೆ. ಶಿಲುಬೆ ಅಂತ್ಯದ ಚಿಹ್ನೆಯಲ್ಲ, ಬದಲಿಗೆ ವೈಭೀಕರಣದ ಚಿಹ್ನೆ. ಯಾವ ರೀತಿ ಮರುಭೂಮಿಯಲ್ಲಿ ಸರ್ಪವನ್ನು ಮೇಲಕ್ಕೆ ಏರಿಸಿ ಜೀವವನ್ನು ಪಡೆದರೋ, ಅಂತೆಯೇ ನರಪುತ್ರನು ಶಿಲುಬೆಗೆ ಏರಿಸಿದಾಗ ಅವರಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವ ಪಡೆಯುವರು. ಸರ್ಪವನ್ನು ಧ್ವಜಸ್ತಂಭದ ಮೇಲೆ ಏರಿಸಿದರೋ ಅದೇ ಯೇಸುವನ್ನು ಶಿಲುಬೆಯ ಮೇಲೆ ಏರಿಸಿದರು. ಈ ಎರಡೂ ಚಿಹ್ನೆಯು ಪಾಪದಿಂದ ವಿಮುಕ್ತಗೊಂಡು ದೇವರನ್ನು ವಿಶ್ವಾಸಿಸಿ ನಿತ್ಯ ಜೀವವನ್ನು ಪಡೆಯುವ ಉದ್ದೇಶವಾಗಿದೆ. ಈ ಪಾಪದಿಂದ ವಿಮುಕ್ತಗೊಳಿಸಲೆಂದು ದೇವರು ತನ್ನ ಏಕೈಕ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದರು. ಈ ಲೋಕದಲ್ಲಿರುವ ಜನರು ತೀರ್ಪಿಗೆ ಗುರಿಪಡಿಸುವುದಕ್ಕಲ್ಲ, ಬದಲಿಗೆ ಈ ಲೋಕವನ್ನು ಉದ್ಧಾರ ಮಾಡಿ ತಮ್ಮ ಮಕ್ಕಳನ್ನು ಉತ್ತಮ ಹಾದಿಯಲ್ಲಿ ನಡೆಸುವ ಉದ್ದೇಶದಿಂದ. ಹಾಗಾದರೆ ನಾವು ಯಾವ ರೀತಿ ಪ್ರಭು ಕ್ರಿಸ್ತರನ್ನು ವಿಶ್ವಾಸಿಸಬಹುದು? ಮೊದಲನೆಯದಾಗಿ, ಶಿಲುಬೆಯು ಕಷ್ಟದ ಸಂಕೇತ ಅಥವಾ ಅಂತ್ಯದ ಸಂಕೇತ ಎಂದು ಭಾವಿಸದೆ ವಿಜಯೋತ್ಸವದ ಚಿಹ್ನೆ ಎಂದು ಪ್ರತಿಯೊಬ್ಬ ಕ್ರೈಸ್ತರು ತಿಳಿದುಕೊಳ್ಳಬೇಕು. ಪವಿತ್ರ ಶಿಲುಬೆಯನ್ನು ನಾವು ಕ್ರೈಸ್ತ ಭಕ್ತಾದಿಗಳು ಎಂದು ತೋರ್ಪಡಿಸುವ ಸಲುವಾಗಿಯೂ ಅದನ್ನು ಧರಿಸುತ್ತೇವೆ. ಶಿಲುಬೆ ಅದು ಬಂಗಾರದಾಗಿರಲಿ, ಕಬ್ಬಿಣದಾಗಿರಲಿ, ಕಂಚಿನದಾಗಿರಲಿ ಅಥವಾ ಮಣ್ಣಿನಿಂದ ಮಾಡಿದ್ದಾಗಿರಲಿ, ಅದನ್ನು ನಾವು ಗೌರವಿಸುತ್ತೇವೆ, ಸನ್ಮಾನಿಸುತ್ತೇವೆ. ಏಕೆಂದರೆ ಶಿಲುಬೆಯು ವಿಜಯದ ಸಂಕೇತವಾಗಿದೆ. ಪ್ರಭು ಯೇಸುವು ಶಿಲುಬೆಯ ಮೂಲಕ ಸೈತಾನನ ಕುಯುಕ್ತಿಯಿಂದ ಜಯಶೀಲರಾಗಿದ್ದಾರೆ. ಯೇಸುವಿನ ಕಾಲದಲ್ಲಿ ಶಿಲುಬೆಯು ಗ್ರೀಕರಿಗೆ ಹುಚ್ಚುತನವಾಗಿತ್ತು, ಯಹೂದ್ಯರಿಗೆ ಶಾಪವು ಹಾಗೂ ರೋಮನರಿಗೆ ಕ್ರೂರ ಚಿಹ್ನೆಯಾಗಿತ್ತು. ಯಾವುದು ಹುಚ್ಚತನವೋ, ಶಾಪವೋ ಹಾಗೂ ಕ್ರೂರ ಚಿಹ್ನೆಯೋ ಅದನ್ನೇ ಯೇಸು ತನ್ನ ಶಿಲುಬೆ, ಮರಣ ಹಾಗೂ ಪುನರುತ್ಥಾನದಿಂದ ರಕ್ಷಣೆಯ ಹಾಗೂ ವಿಜಯದ ಸಂಕೇತವನ್ನಾಗಿ ಪರಿವರ್ತಿಸಿದರು. ಎರಡನೆಯದಾಗಿ ಆತ್ಮೀಯರೇ, ಅಸಿಸಿಯ ಸಂತ ಫ್ರಾನ್ಸಿಸ್ ರವರು ಹೇಳುವಂತೆ, ಶಿಲುಬೆ ನಮ್ಮ ಪ್ರೀತಿ ಮತ್ತು ವಿನಯಶೀಲೆಯ ಶಾಲೆ. ಅದನ್ನು ನೋಡುವ ಪ್ರತಿಯೊಬ್ಬರೂ ನಿಜವಾದ ಪ್ರೀತಿಯನ್ನು ಕಲಿಯುತ್ತಾರೆ. ಆ ಪ್ರೀತಿಯನ್ನು ಅನುಭವಿಸಿ ಪರರಿಗೂ ಆ ಪ್ರೀತಿಯನ್ನು ಹಂಚೋಣ. ಕೊನೆಯದಾಗಿ ಆತ್ಮೀಯರೇ, ದೇವರು ತನ್ನ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ ಉದ್ದೇಶವೇ ನಾವು ಪಾಪದಿಂದ ವಿಮೋಚನೆಗೊಂಡು ದೇವರಿಗೆ ಅಭಿಮುಖರಾಗಿ ಬಾಳಲು, ಪಾಪದ ಕೂಪದಲ್ಲಿ ಜೀವಿಸುತ್ತಿರುವಾಗ ನಾವು ದೇವರಿಗೆ ಪ್ರಿಯವಾಗಿ ಜೀವಿಸೋಣ. ಕೊನೆಯದಾಗಿ, ದೇವರ ಪ್ರೀತಿ ಅಪಾರವಾದುದು. ಆ ಪ್ರೀತಿಗೆ ಮಣಿದು ನಾವು ದೇವರ ಮಕ್ಕಳಾಗಿ ಬಾಳೋಣ ಹಾಗೂ ಶಿಲುಬೆಯ ವಿಜಯದ ಮಹತ್ವವನ್ನು ನಾವು ತಿಳಿದುಕೊಂಡು ಜೀವಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.